ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನಾಳೆ ಬಹಳ ವಿಶೇಷವಾದ ಏಪ್ರಿಲ್ 30ನೇ ತಾರೀಕು ಅಕ್ಷಯ ತೃತೀಯ. ನಾಳೆಯ ಒಂದು ದಿನ ಕುಟುಂಬದಲ್ಲಿ ಶಾಂತಿಯ ವಾತಾವರಣ. ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಉದ್ಯೋಗದಲ್ಲಿ ಅಭಿವೃದ್ಧಿ, ಮುಂದಿನ ಭವಿಷ್ಯ ಉಜ್ವಲವಾಗಿರುತ್ತದೆ ಎಂದು ಹೇಳಲಾಗುತ್ತದೆ. ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವು ಕೂಡ ಕುಬೇರ ದೇವರ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, ಈ 5 ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಉಜ್ವಲ ಬದುಕಿಗೆ ಒಂದು ಕನಸು. ಆ ಸುಂದರ ಕನಸಿಗೆ ಉತ್ತಮವಾದ ಭವಿಷ್ಯ ಇರಬೇಕು. ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಸಾರ್ಥಕತೆಯ ಫಲ ಅನುಭವಿಸಬೇಕು ಅಂದರೆ ಅದಕ್ಕೆ ಪರಿಶ್ರಮ ಬರಬೇಕು. ಈ ಪರಿಶ್ರಮಕ್ಕೆ ಒಂದೊಂದು ಒಳ್ಳೆಯ ಕೆಲಸಗಳು ಅನಿವಾರ್ಯತೆಯನ್ನು ಇರುತ್ತದೆ. ಉದ್ಯೋಗ, ವ್ಯಾಪಾರ, ಹಣ, ಮದುವೆ ಸಮಾರಂಭ, ಈ ರೀತಿಯಾದ ಹಲವಾರು ಕನಸುಗಳನ್ನು ಹೊತ್ತಿಕೊಂಡಿರುವಂತಹ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಎಲ್ಲ ರೀತಿಯ ಕನಸುಗಳನ್ನು ನನಸು ಮಾಡಿಕೊಳ್ಳಲು ನಾಳೆಯ ಒಂದು ಕುಬೇರ ದೇವನ ಆಶೀರ್ವಾದ ದೊರೆಯುತ್ತದೆ. ಇವರು ಬಹಳಷ್ಟು ಅತ್ಯುತ್ತಮವಾದ ರಾಜಯೋಗವನ್ನು ಕಂಡುಕೊಳ್ಳುತ್ತಾರೆ. ಮೇಷ ರಾಶಿ ಹಾಗೂ ವೃಷಭ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಆಸ್ತಿಯ ವಿಚಾರದಲ್ಲಿ ಕುತಂತ್ರ ನಡೆದು ಸಮಸ್ಯೆಗಳು ಉಂಟಾಗಬಹುದು. ಆ ಎಲ್ಲ ಸಮಸ್ಯೆಗಳು ದೂರವಾಗುತ್ತದೆ. ಯಾವುದೇ ರೀತಿಯ ಕಿರಿಕಿರಿಗಳು ನಾಳೆಯಿಂದ ನಿಮಗೆ ಬರುವುದಿಲ್ಲ. ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ನಿಮ್ಮ ಬಂಧು ಮಿತ್ರರ ಜೊತೆಗೆ ವಿಶೇಷವಾದ ಚರ್ಚೆಯನ್ನು ನಡೆಸಬಹುದಾಗಿದೆ. ಹೌದು, ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ನಿಮ್ಮ ಬಗ್ಗೆ ಬಂಧು ಮಿತ್ರರು ವಿಶೇಷವಾದ ಚರ್ಚೆಯನ್ನು ನಡೆಸುತ್ತಾರೆ. ಹಣಕ್ಕೆ ವಿಚಾರಿಸುವಂತಹ ಎಲ್ಲ ರೀತಿಯ ಮಾತುಕತೆಗಳು ನಡೆಯಬಹುದು. ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತನೆ ನಡೆಸಬಹುದು. ನಿಮ್ಮ ಮನೆಯಲ್ಲಿ ಶುಭ ವಾತಾವರಣ ಇರುತ್ತದೆ. ಹೌದು, ಮಿಥುನ ರಾಶಿ ಮತ್ತು ಕಟಕ ರಾಶಿ, ಸಿಂಹ ರಾಶಿ, ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಎಲ್ಲರ ಸಹಕಾರ ಸಹಾಯ ದೊರೆಯುತ್ತದೆ. ಯಶಸ್ಸಿನ ಬಗ್ಗೆ ಚಿಂತನೆ ಮಾಡುತ್ತೀರಾ. ಆಸ್ತಿಯ ವಿಚಾರದಲ್ಲಿ ಸಮಸ್ಯೆಗಳು ದೂರವಾಗುತ್ತದೆ. ವಾಹನ ಅಪಘಾತವಾಗುವ ಸಾಧ್ಯತೆ ಇದೆ. ಎಚ್ಚರಿಕೆಯಿಂದ ಹೆಲ್ಮೆಟ್ ಧರಿಸಿ ವಾಹನವನ್ನು ಚಲಾಯಿಸುವುದು ಉತ್ತಮ ಎಂದು ಹೇಳಬಹುದು. ಇನ್ನು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಹವಾಮಾನಕ್ಕೆ ತಕ್ಕಂತಹ ಅವಕಾಶಗಳು ಸಿಗುತ್ತದೆ. ಎಲ್ಲ ರೀತಿಯ ತೊಂದರೆ ತಾಪತ್ರೆಯಿಂದ ಅಭಿವೃದ್ಧಿಯ ಕಡೆಗೆ ಕಾಣುವಂತಹ ದಿನ ನಾಳೆಯಿಂದ ಆರಂಭವಾಗುತ್ತದೆ. ಅಪ್ರಿಯವಾದ ಕೆಲಸಗಳನ್ನು ಅನಿವಾರ್ಯವಾಗಿ ಮಾಡಬೇಕಾಗಿ ಬರಬಹುದು. ಮಕ್ಕಳ ಸಹಾಯ ಸಹಕಾರ ಸಿಗಬಹುದು. ಬೇರೆಯವರಿಗೆ ಸಲಹೆ ನೀಡಬೇಡಿ. ಕುಟುಂಬದಲ್ಲಿ ಶಾಂತಿಯ ವಾತಾವರಣ ಇರುತ್ತದೆ. ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ನಾಳೆ ವಿಶೇಷವಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡುವುದರಿಂದ ನಿಮಗೆ ಬರುವಂತಹ ಎಲ್ಲ ರೀತಿಯ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು. ಸ್ವಂತ ಉದ್ಯಮ ಅಥವಾ ಸ್ವಂತ ಮನೆಯ ಕನಸು ಆದಷ್ಟು ಬೇಗ ವೃದ್ಧಿಗೊಳ್ಳುತ್ತದೆ. ಅಷ್ಟೇ ಅಲ್ಲದೆ ವ್ಯಾಪಾರದಲ್ಲಿ ಕೂಡ ಅಭಿವೃದ್ಧಿಯನ್ನು ಕಂಡುಕೊಳ್ಳಬಹುದು. ಆರೋಗ್ಯದ ವ್ಯತ್ಯಾಸಗಳು ದೂರವಾಗುತ್ತದೆ. ಶತ್ರುಗಳಿಂದ ಮೋಸದ ಸಾಧ್ಯತೆಗಳು ಇರುವುದರಿಂದ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸುವುದು ಉತ್ತಮ ಎಂದು ಹೇಳಬಹುದು. ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನು ಕಂಡುಕೊಳ್ಳುವ ರಾಶಿಗಳು ಯಾವುವು ಎಂದರೆ, ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನು ಕಂಡುಕೊಳ್ಳುವ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಕುಬೇರ ದೇವಾಯ ನಮಃ ಎಂದು ಕಮೆಂಟ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ. ಧನ್ಯವಾದಗಳು.